Hello friends, welcome back to my YouTube channel Ratna Sarvesh. So ಇವತ್ತಿನ ಒಂದು ವಿಡಿಯೋ ಒಳಗ ನಾವು UPSC ಯಾರೆಲ್ಲ ನೀವು ಕನ್ನಡ ಮಾಧ್ಯಮದೊಳಗ ಆನ್ಸರ್ ನ ಬರಿಬೇಕು, ಕನ್ನಡ ಮಾಧ್ಯಮದೊಳಗ ಮೇನ್ಸ್ ಗೆ ಪ್ರಿಪರೇಷನ್ ಮಾಡತೀರಿ ಅಂತ ಒಂದು ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಒಂದು ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಇದೆ. ಸೊ ನನ್ನ ಒಂದು ವಿಡಿಯೋಸ್ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗತ್ತಿದ್ದು ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸಪೋರ್ಟ್ ಮಾಡ್ರಿ. ಈಗ ಒಂದು ಪರೀಕ್ಷೆ UPSC ಆಗಿರ್ಬೋದು, KAS ಆಗಿರ್ಬೋದು, ಬಹಳ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದೊಳಗ ಪ್ರಿಪರೇಷನ್ ಮಾಡ್ತಿರ್ತಾರೋ. ಬಟ್ ಒಂದಷ್ಟು ಕಾರಣಗಳಿಂದ ಕ್ಲಿಯರ್ ಮಾಡಕ್ ಆಗಂಗಿಲ್ಲ ಒಂದು ಎಕ್ಸಾಮ್ ನ. ಸೊ ಹಿಂಗಾಗಿ ಯಾವೆಲ್ಲ ಟಿಪ್ಸ್ ನ ನಾವು ಫಾಲೋ ಮಾಡೋದ್ರಿಂದ ಕನ್ನಡ ಮಾಧ್ಯಮದೊಳಗ್ ಬರೆದ್ರೂ ಮೇನ್ಸ್ ಒಳಗ್ ಒಳ್ಳೆ ಸ್ಕೋರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಸ್, ಪ್ರಿಲಿಮ್ಸ್ ಅನ್ನು ನಿಯರ್ ಐತಿ ಅಂಡ್ ಮೇನ್ಸ್ ಒಳಗ್ ಯಾವ ಭಾಷೆ ಒಳಗ್ ನೀವು ಬರೀತೀರಿ ಅದನ್ನೆಲ್ಲ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಇವಾಗನ ಮೇನ್ಸ್ ಅದ ಪ್ರಿಪರೇಷನ್ ನಿಮ್ದ ಸ್ಟಾರ್ಟ್ ಆಗ್ಬೇಕು. ಹಿಂಗಾಗಿ ಈ ಒಂದ್ ವಿಡಿಯೋ ಮಾಡ್ಲಿಕ್ಕತ್ತೇನಿ. ಸೊ ಕಂಟಿನ್ಯೂಸ್ ಆಗಿ ಇವಾಗ ಒಂದು UPSC ಪರೀಕ್ಷೆ ನಿಯರ್ ಇರೋದ್ರಿಂದ UPSC ರಿಲೇಟೆಡ್ ವಿಡಿಯೋಸ್ ಇನ್ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಯೂಸ್ಫುಲ್ ಅನ್ಸಿದ್ರ ಒಂದು 5-10 ಮಿನಿಟ್ಸ್ ಇನ್ವೆಸ್ಟ್ ಮಾಡಿ ನೋಡ್ತಾ ಇರಿ ವಿಡಿಯೋಸ್ ನ. ಸೊ ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತಂದ್ರ ಆಪ್ಷನಲ್ ಒಂದು ಸೆಲೆಕ್ಟ್ ಮಾಡ್ಕೋತಿರ್ತಿರಲ್ಲ, ಆ ಟೈಮ್ ಒಳಗ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾಕಂತಂದ್ರ ಕೆಲವು ಸಬ್ಜೆಕ್ಟ್ಗಳಿಗೆ ಏನೈತಿ ಅಂತಂದ್ರ ಕನ್ನಡ ಒಳಗ ನಿಮಗ ಒಂದು ನೋಟ್ಸ್ ಆಗಿರ್ಬೋದು, ಪುಸ್ತಕಗಳು, ಒಂದಷ್ಟು ಟಾಪಿಕ್ಸ್ ಅದಾವಲ್ಲ ಕನ್ನಡ ಮಾಧ್ಯಮದೊಳಗ ಸಿಗಂಗಿಲ್ಲ. ಸೊ ಹಿಂಗಾಗಿ ಪೂರ್ತಿ 100% ಸಿಲಾಬಸ್ ಕನ್ನಡ ಮಾಧ್ಯಮದೊಳಗ ಅವೈಲೇಬಲ್ ಇರ್ಬೇಕು. ಅದನ್ನ ನೋಡಿ ಕಾಸ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರ ಮೇನ್ಸ್ ಒಳಗ ನೀವು ಒಳ್ಳೆ ಅಂಕ ತಗೋಬೇಕಂತಂದ್ರ ನಿಮ್ಗಲ್ಲಿ ಹೆಲ್ಪ್ ಮಾಡೋದು ಆಪ್ಷನಲ್ ಸಬ್ಜೆಕ್ಟ್ ಬಹಳ. ಯಾಕಂದ್ರ 500 ಅಂಕಗಳಿಗೆ ಒಂದು ಆಪ್ಷನಲ್ ಪೇಪರ್ಸ್ ಇರ್ತಾವು. 2 ಪೇಪರ್ ಇರ್ತಾವು, 250 ಈಚ್ ಅಂದ್ರೂ 500 ಅಂಕ. ಸೊ ಹಿಂಗಾಗಿ ಫಸ್ಟ್ ಪ್ರಿಫರೆನ್ಸ್ ಆಪ್ಷನಲ್ ಸೆಲೆಕ್ಷನ್ ಮಾಡೋದ್ರೊಳಗ ನೀವು ಕೊಡ್ಬೇಕು. ಇನ್ನ ಯಾವ ಆಪ್ಷನಲ್ ತಗೋಬಹುದು ಅಂತಂದ್ರ ಲಿಟ್ರಸಿ ಸಬ್ಜೆಕ್ಟ್ ನೀವು ತಗೋಬಹುದು, ಕನ್ನಡ ಸಾಹಿತ್ಯ ಆಗಿರ್ಬೋದು, ಇಲ್ಲ ಹಿಸ್ಟ್ರಿ, ಜಿಯೋಗ್ರಫಿ, ಈ ತರ ಸಬ್ಜೆಕ್ಟ್ ಹೆಂಗಂದ್ರೆ ಇವು ಕನ್ನಡ ಮಾಧ್ಯಮದೊಳಗನು ಒಳ್ಳೆ ಒಂದು ರಿಸೋರ್ಸಸ್ ಅವೈಲೇಬಲ್ ಅದಾವು. ಸೊ ಅದರ ಕಡೆ ಫಸ್ಟ್ ಫೋಕಸ್ ಇರ್ಬೇಕು. ಇನ್ನ ಸಿಸ್ಯಾಟ್ ಏನಿಲ್ಲ, ಇದು ಗೇಮ್ ಚೇಂಜರ್ ಐತಿದ. ಸಿಸ್ಯಾಟ್ ಒಳಗ ಬಹಳ ಕನ್ನಡ ಮಾಧ್ಯಮ ಆಗಿರ್ಬೋದು, ಹಿಂದಿ ಮಾಧ್ಯಮ ಆಗಿರ್ಬೋದು, ಬೇರೆ ಬೇರೆ ಮಾಧ್ಯಮ ಅಪಾರ್ಟ್ ಫ್ರಮ್ ಇಂಗ್ಲಿಷ್ ಬಿಟ್ಟ ಬೇರೆ ಮಾಧ್ಯಮದ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸಿಸ್ಯಾಟ್ ಪೇಪರ್ಗೆ ಹೆದರ್ತಾರ. ಯಾಕಂದ್ರ ಅಲ್ಲಿ ಫಸ್ಟ್ ಕಾಂಪ್ರಹೆನ್ಷನ್ ಇರ್ತೈತಿ, ಮತ್ತೆ ಆಪ್ಟಿಟ್ಯೂಡ್ ಇರ್ತದ, ರೀಸನಿಂಗು ಇರ್ತದ. ಸೊ ಮ್ಯಾಥ್ಸ್, ಇಂಗ್ಲಿಷ್ ಎರಡರೊಳಗ್ ಒಂದರ ಪರ್ಫೆಕ್ಟ್ ಇರ್ಬೇಕ ಅವ್ರು, ಅಥವಾ ಸ್ವಲ್ಪ ಬರ್ತಿರ್ಬೇಕ ಅಂದ್ರನ ಸಿಸ್ಯಾಟ್ ಕ್ಲಿಯರ್ ಆಗ್ತೈತಿ. ಅದರ್ವೈಸ್ ಬಹಳ ವರ್ಕ್ ಮಾಡ್ಬೇಕಾಗ್ತದ. ಒಂದು ಅರ್ಥ ಜಾಸ್ತಿ ಆಗ್ತಿರಂಗಿಲ್ಲ. ಇನ್ನೊಂದು ಏನಂತಂದ್ರ ಇದೇನ್ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಐತಿ ಅನ್ನೋ ಒಂದು ನೆಗ್ಲಿಜೆನ್ಸಿ ಮಾಡೋದ್ರಿಂದ, ಹಿಂಗಾಗಿ ಕಾರಣಾಂತರಗಳಿಂದ ಸಿಸ್ಯಾಟ್ ಮೇಲೆ ಟೈಮ್ ಹಾಕೋದ ಬಹಳ ಕಡಿಮೆ ವಿದ್ಯಾರ್ಥಿಗಳು. ಸೊ ನೀವೇನ್ ಮಾಡ್ಬೇಕಂದ್ರೆ ಸಿಸ್ಯಾಟ್ ಮೇಲೆ ಫೋಕಸ್ ಹಾಕ್ಬೇಕು. ಇನ್ನ ದ ಹಿಂದೂ ನ್ಯೂಸ್ ಪೇಪರ್ ಮಸ್ಟ್ ಅಂಡ್ ಶುಡ್ ಓದ್ರಿ. ಸಿಸ್ಯಾಟಿಗೆ ಅಷ್ಟ ಅಲ್ಲ, ನೀವು ಕನ್ನಡ ಮಾಧ್ಯಮದೊಳಗ ನಿಮಗ್ ಬರೀಲಿಕ್ಕೆ ಅವಕಾಶ ಕೊಟ್ಟಾರೆ ಖರೆ. ಕ್ವಶನ್ ಪೇಪರ್ ಏನೈತ್ಲಾ ಇಂಗ್ಲಿಷ್ ಮತ್ತೆ ಹಿಂದಿ ಒಳಗ ಪ್ರಿಂಟ್ ಇರ್ತದ. ಸೊ ಈಗ ನೀವು ಕ್ವಶನ್ ನ ಇಂಗ್ಲಿಷ್ ಒಳಗರ ಅರ್ಥ ಮಾಡ್ಕೋಬೇಕು ಒಂದು, ಹಿಂದಿ ಒಳಗರ ಅರ್ಥ ಮಾಡ್ಕೋಬೇಕು ಒಂದು. ಸೊ ಈಗ ನಿಮಗ್ ಇಂಗ್ಲಿಷ್ ಒಳಗ ಕ್ವಶನ್ಸ್ ಅರ್ಥ ಆಗ್ಬೇಕಂತಂದಾಗ ನಿಮ್ದು ಒಂದು ಬೇಸಿಕ್ ಇಂಗ್ಲಿಷ್ ಏನೈತ್ಲಾ ಅದ್ರ ಮೇಲೆ ನಿಮ್ದು ಫೋಕಸ್ ಇರ್ಲೇಬೇಕಾಗ್ತದ. ಅಟ್ ಲೀಸ್ಟ್ ನಿಮಗ್ ಕ್ವಶನ್ಸ್ ಏನೈತಿ ಅದ್ರೊಳಗ ಒಂದಷ್ಟು ವರ್ಡ್, ಡಿಫಿಕಲ್ಟ್ ವರ್ಡ್ ತಿಳಿಲಿಲ್ಲ ಅಂದ್ರು ಬೇಸಿಕ್ ಆಗ ಕ್ವಶನ್ ಏನ್ ಹೇಳತೈತಿ, ಏನ್ ಕ್ವಶನ್ ಕೇಳತಾರು ಅಷ್ಟು ಗೊತ್ತಿದ್ರ ಅಷ್ಟ ನೀವು ಆನ್ಸರ್ ಮಾಡ್ತೀರಿ. ಹಿಂಗಾಗಿ ಬೇಸಿಕ್ ಇಂಗ್ಲಿಷ್ ನ ನೀವು ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಬೇಕು. ಮೈಂಡ್ ಒಳಗ್ ಏನಾರ ನಾ ಕನ್ನಡ ಒಳಗ್ ಬಹಳ ಸ್ಟ್ರಾಂಗ್ ಅದೇನಿ, ನಾ ಕನ್ನಡ ಒಳಗ್ ಬರ್ಯಾಕ್ ನಿಂತೇನಿ ಅಂದ್ರೂ ನಿಮ್ಮ ಬೇಸಿಕ್ ಇಂಗ್ಲಿಷ್ ಇಂಪ್ರೂವ್ ಆಗ್ಲೇಬೇಕು. ಅಂಡ್ ಡೆಫಿನೆಟ್ಲಿ ಒಂದು 2-3 ಮಂತ್ಸ್ ವರ್ಕ್ ಮಾಡ್ರು ಅಷ್ಟು ಇಂಪ್ರೂವ್ ಅಂತೂ ಆಗೇ ಆಗ್ತದ. ಸೊ ಫಸ್ಟ್ ಕನ್ನಡ ಒಳಗ್ ಬರ್ಯಾತೇನೆ ಅಂದ ತಕ್ಷಣ ಇಂಗ್ಲಿಷ್ ನ ಬಿಟ್ಬಿಡೋದು, ಕೇರ್ಲೆಸ್ ಮಾಡೋದು ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಬೇಸಿಕ್ ಇಂಗ್ಲಿಷ್ ನ ನೀವು ಕಲಿಬೇಕು. ಆಪ್ಷನಲ್ ಸೆಲೆಕ್ಷನ್ ಮಸ್ತ್ ಇರ್ಬೇಕು. ದೆನ್ ಎಸ್ಸೆ ಎಥಿಕ್ಸ್ ಒಳಗ್ ಮಾತ್ರ ಮಸ್ತ್ ಸ್ಕೋರ್ ತೆಗಿಬೇಕು ನೀವು. ಎಸ್ಸೆ ಎಥಿಕ್ಸ್ ಯಾಕಂದ್ರ ಎಕ್ದಮ್ ಅಲ್ಲೂ ನೀವು ಸ್ಕೋರ್ ಮಾಡ್ಬೋದು. ಈಗ ಮೇನ್ಸ್ ಅದು ಸ್ಕೋರ್ ಎಲ್ಲೆಲ್ಲ ಆಗ್ತೈತೆ ಅಂದ್ರೆ ಆಪ್ಷನಲ್, ಎಸ್ಸೆ, ಎಥಿಕ್ಸ್. ಸೊ ಎಲ್ಲಿ ಸ್ಕೋರ್ ಆಗ್ತೈತ್ಲಾ ಅಂತಲ್ಲಿ ನೀವು ಎಕ್ದಮ್ ಜಾಸ್ತಿ ಎಫರ್ಟ್ ನ ಹಾಕ್ಬೇಕಾಗ್ತದ. ಎಸ್ಸೆ ಮಸ್ತ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಎಥಿಕ್ಸ್ ಕೇಸ್ ಸ್ಟಡೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಲೈವ್ ಎಕ್ಸಾಂಪಲ್ ನ ಕೊಡಾಕ್ ಸ್ಟಾರ್ಟ್ ಮಾಡ್ರಿ.
ನಿಮ್ ಲೈಫ್ ಒಳಗೆ ಏನೇನ್ ನಡೆದಿರ್ತಾವಲ್ಲ ಲೈವ್ ಎಕ್ಸಾಂಪಲ್ಸ್ ನ್ಯೂಸ್ ಒಳಗ ಮ್ಯಾಗಝಿನ್ ಒಳಗ ಏನೇನ್ ಒಂದಷ್ಟು ಕರೆಂಟ್ ಅಫೇರ್ಸ್ ಒಳಗ ನಿಮ್ಮ ಸುತ್ತಮುತ್ತ ನಡೆಯೋ ಒಂದಷ್ಟು ಎಕ್ಸಾಂಪಲ್ಸ್ ಗಾದೆ ಮಾತುಗಳಾಗಿರ್ಬೋದು ಯುವಕರ ಜೊತೆ ಎಸ್ಸೆ ಎಥಿಕ್ಸ್ ನ ಸ್ಟ್ರಾಂಗ್ ಆಗಿ ಅಟ್ರಾಕ್ಟಿವ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗ್ತದ. ಯಾಕೆ ಹಿಂಗ್ ಹೇಳತ್ತೇನಂದ್ರ GS 1, 2, 3 ಪೇಪರ್ ಹೆಂಗ್ ಅದಾವಂದ್ರ ಸ್ವಲ್ಪ ಟಫ್ ಅನ್ನು ಇರ್ತಾವ, ಜೊತೆಗೆ ಸಮ್ವೇರ್ ಒಂದಷ್ಟು ನೋಟ್ಸ್ ನಿಮಗ್ ಸಿಕ್ಕಿರಂಗಿಲ್ಲ, ಒಂದಷ್ಟು ಟಾಪಿಕ್ ಅರ್ಥ ಆಗಿರಂಗಿಲ್ಲ. ಇಂತ ಕಾರಣದಿಂದ ಅಲ್ಲಿ ಅಂಕಗಳು ಕಡಿಮೆ ಬಂದ್ರು ಇಲ್ಲಿ ಈ ಒಂದಷ್ಟು ಸಬ್ಜೆಕ್ಟ್ ಒಳಗ ನೀವು ಹೆಚ್ಚು ಸ್ಕೋರ್ ಮಾಡಬಹುದು. ಇನ್ನ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಮಾಡುವಾಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಏನದಿರಲ್ಲ ನ್ಯೂಸ್ ಪೇಪರ್ ಇಂಗ್ಲಿಷ್ ಒಳಗ್ ಓದ್ರಿ ಪ್ರಿಲಿಮ್ಸ್ ಮುಗಿಯೋವರೆಗೂ. ಪ್ರಿಲಿಮ್ಸ್ ಒಂದ್ಸಲ ಪಾಸ್ ಆದ್ರಿ ಅಂದ್ರೆ ಅದಾದ ತಕ್ಷಣ ನೀವು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಾಕ್ ಸ್ಟಾರ್ಟ್ ಮಾಡ್ರಿ, ಮೇನ್ಸಿಗೆ ನಿಮ್ಗೆ ಹೆಲ್ಪ್ ಆಗ್ತದ. ಬಟ್ ಪ್ರಿಲಿಮ್ಸ್ ಮುಗಿಯೋವರೆಗೂ ದ ಹಿಂದೂ ಒಂದ್ ನ್ಯೂಸ್ ಪೇಪರ್ ಓದ್ರಿ. ನಮ್ ಮ್ಯಾಗಝಿನ್ ಯಾವ್ದಂತಂದ್ರ ಅರಿವು ಮ್ಯಾಗಝಿನ್ ಓದ್ರಿ, ಬೆಸ್ಟ್ ಮ್ಯಾಗಝಿನ್ ಐತಿ, ಪ್ರಿಪರೇಷನ್ ಚಲೋ ಆಗ್ತೈತಿ. ಇನ್ನ ಇಂಟರ್ವ್ಯೂ ಸ್ಟೇಜ್ ಬಂದಾಗ ಇಂಗ್ಲಿಷ್ ಸಲುವಾಗಿ ಹೆದರೋ ಅವಶ್ಯಕತೆ ಇಲ್ಲ ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು. ಅಲ್ಲಿ ಏನಿದ್ರು ನಿಮ್ದೊಂದು ಬಾಡಿ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಇತ್ತಂದ್ರ ಮತ್ ನಿಮ್ದ ಒಂದು ಧೈರ್ಯ ಆಗಿರ್ಬೋದು, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ನಿಮ್ಮ ಒಂದು ಸ್ಟ್ರೆಸ್ ನ ಯಾವ ತರ ಬ್ಯಾಲೆನ್ಸ್ ಮಾಡತ್ತೀರಿ ಒಂದು ಟ್ರಿಕ್ಕಿ ಕ್ವಶನ್ಸ್ ಬಂದಾಗ, ಒಂದ್ ನಿಮ್ಮ ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಇದನ್ನೆಲ್ಲ ಅಲ್ಲಿ ನೋಡೋದ್ರಿಂದ ಇಲ್ಲಿ ನಿಮ್ಗ ಯಾವ್ದೇ ರೀತಿ ಭಾಷೆಯ ಒಂದು ಸಮಸ್ಯೆ ಬರಂಗಿಲ್ಲ. ಸೊ ನಿಮಗ್ ಮೇನ್ ಒಂದು ಪ್ರಾಬ್ಲಮ್ ಆಗೋದನ್ನ ಒಂದು ಪ್ರಿಲಿಮ್ಸ್ ಒಳಗ ಸಿಸ್ಯಾಟ್ ಒಳಗ. ಸೊ ಹಿಂಗಾಗಿ ಅಲ್ಲೆಲ್ಲ ಸ್ವಲ್ಪ ಎಫರ್ಟ್ ನ ಜಾಸ್ತಿ ಹಾಕ್ರಿ. ಇನ್ನ ಮೇನ್ಸ್ ನ ನೀವು ಕ್ಲಿಯರ್ ಮಾಡ್ಬೇಕಂತಂದ್ರ ನಾ ಏನೇನ್ ಒಂದಷ್ಟು ಟಾಪಿಕ್ಸ್ ನ ಒಂದಷ್ಟು ಪೇಪರ್ಸ್ ಹೇಳಿದಿಲ್ಲ ಅದ್ರ ಮೇಲೆ ನೀವು ಜಾಸ್ತಿ ವರ್ಕ್ ನ ಇವಾಗಿಂದನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಜಸ್ಟ್ ಪ್ರಿಲಿಮ್ಸ್ ಆಗ್ಲಿ ಅದಾದ್ಮೇಲೆ ಮಾಡ್ತೇನಿ ಅಲ್ಲ, ಇವಾಗ ಪ್ರಿಲಿಮ್ಸ್ ಜೊತೆ ಮೇನ್ಸ್ ಗೆ ಒಂದು 2 hours ಟೈಮ್ ಎತ್ತಿಡ್ತಾ ಹೋಗ್ರಿ. ಒಂದ್ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಯಾಕಂದ್ರೆ ಕನ್ನಡ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಸ್ಲೋ ಆಗ್ತೈತಿ, ಯಾಕಂದ್ರೆ ಒತ್ತಕ್ಷರ ಕೊಡ್ಬೇಕು, ಒತ್ತುಗಳಿರ್ತಾವು, ಹಿಂಗಾಗಿ ಸ್ವಲ್ಪ ಕೊಂಬು ದೀರ್ಘ ಇದೆಲ್ಲ ಇರಂತ್ಲೆ ಸ್ವಲ್ಪ ಲೇಟ್ ಆಗ್ತೈತಿ ಕಂಪೇರ್ ಟು ಇಂಗ್ಲಿಷ್. ಸೊ ಒಂದ್ ಪ್ರಾಕ್ಟೀಸ್ ಆಗಿರ್ಬೋದು, ಓದೋದಾಗಿರ್ಬೋದು, ಅದನ್ನೆಲ್ಲಾನು ಈಗಿಂದನ ಸ್ಟಾರ್ಟ್ ಮಾಡ್ರಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗ ನಾನು ಬಿಗಿನರ್ಸ್ ಗೋಸ್ಕರ UPSC ಒಂದು ಎಕ್ಸಾಮ್ ಆಗಿರ್ಬೋದು, KS ಮೇನ್ಸ್ ನ ಇಂಗ್ಲಿಷ್ ಒಳಗ್ ಬರೆದ್ರೆ ಎಷ್ಟು ಒಳ್ಳೇದು ಅನ್ನೋದ್ರ ಬಗ್ಗೆನು ಒಂದು ಇನ್ ಡೀಟೇಲ್ಡ್ ವಿಡಿಯೋ ಮಾಡ್ತೇನಿ. ಸೊ ದಟ್ ಬಿಗಿನಿಂಗ್ ಇಂದ ನೀವು ಇಂಗ್ಲಿಷ್ ಒಳಗನು ಪ್ರಿಪರೇಷನ್ ಮಾಡೋ ಪ್ಲಾನಿಗೆ ಹೆಲ್ಪ್ ಆಗ್ತದ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.